ಇವಾಗ ಇವಾಗ ಎಲ್ಲರೂ ದುಡ್ಡು ಮಾಡೋಕೆ ಹೇಳಿದ್ಬಿಟ್ಟವ್ರೆ. ಇವಾಗ ನಾವು ದುಡ್ಡು ಮಾಡಬೇಕು. ಹೆಂಗೆ ದುಡ್ಡು ಮಾಡೋದು? ಯಾವ ಪ್ಲ್ಯಾಟ್ಫಾರ್ಮಲ್ಲಿ ದುಡ್ಡು ಮಾಡೋದು? ಹಾಂ, ದುಡ್ಡು ಹಾಕ್ಬೇಕು, ದುಡ್ಡು ತೆಗಿಬೇಕು. ಹೋಟ್ಲು ಬಿಸ್ನೆಸ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಿಂಗ್ ಮಾಡ್ಬೋದು. ಇನ್ನು ಎಷ್ಟೋ ಥರ ಬಿಸ್ನೆಸ್ಸು ದುಡ್ಡು ಹಾಕಿ ದುಡ್ಡು ತೆಗಿಯೋಂಥದ್ದು. ಎಷ್ಟಾಗ್ಬೋದು ಅಮೌಂಟು? ಕಿರಣ, ಈ ಥರ ಮಾಡ್ತೀನಿ ಅಂದರೆ ಒಂದು 5 ಲಕ್ಷ ಹಾಕಿ ಬಂಡವಾಳ ಹಾಕಿ ಕೈಯಿಂದ ದುಡ್ಡು ಹಾಕಬೇಕು. ಅದು ನಿನಗೆ ಏನು ಕಷ್ಟ ಬೀಳ್ತಿ ಅದು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಹಂಗೆ ಬಿಸ್ನೆಸ್ಸು. ನಮ್ಮ ದುಡ್ಡು ಹಾಕಬೇಕು, ದುಡ್ಡು ತೆಗಿಬೇಕು. ಅಂದರೆ ನಮ್ಮ ಹತ್ರ ಅಷ್ಟೊಂದೆಲ್ಲ ಅಮೌಂಟ್ ಇಲ್ಲ. ನಮ್ಮ ಬಜೆಟ್ ಏನು ಹೇಳು, ಝೀರೋ ಇನ್ವೆಸ್ಟ್ಮೆಂಟು. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ನೀನು ಯೂಟ್ಯೂಬೇ ಮಾಡಬೇಕು. ಯೂಟ್ಯೂಬಲ್ಲಿ ಒಂದು ಡೆಡಿಕೇಶನ್ನು, ಹಾರ್ಡ್ ವರ್ಕು, ಇಂಟ್ರೆಸ್ಟು, ಲಾಸ್ಟು ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ಮೇಯ್ನು ಇಂಟ್ರೆಸ್ಟ್ ಇರಬೇಕು. ಹಾಂ ಇಂಟ್ರೆಸ್ಟ್ ಇರಬೇಕು. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದ್ರೆ 10 ರೂಪಾಯಿ 20 ಎಷ್ಟೆಷ್ಟೋ ಬರುತ್ತಂತಲ್ಲ. ಒಂದು ಲೈಕ್ಗೆ, ಒಂದು ಕಮೆಂಟ್ಗೆ, ಒಂದು ಶೇರ್ಗೆ ಬಂದ್ಬಿಡುತ್ತಂತೆ. ಅಷ್ಟೊಂದು ನನ್ನ ಪ್ರಕಾರ ಯೂಟ್ಯೂಬಲ್ಲಿ ಬರೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಇವ್ರು ಅಂಬಾನಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಏನೇನಿದೆ ಅವರೆಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಯೂಟ್ಯೂಬ್ ಬಂದು ದುಡ್ಡು ಮಾಡ್ತಾಯಿದ್ರು. ಎಷ್ಟೊಂದು ಜನ ಯೂಟ್ಯೂಬರೆಲ್ಲ ಮಾಡ್ತವ್ರಲ್ಲ. ಇವಾಗ ಅಷ್ಟು ಕೋಟಿ ಬಂತು, ಇಷ್ಟು ಬಂತು, ಅಷ್ಟು ಲಕ್ಷ ಬಂತು, ಮಾಮೂಲಿ ದೊಡ್ಡವ್ರೆ ಆಗ್ತವ್ರೆ ಮಾಡಿ. ಅದೆಲ್ಲ ಸುಳ್ಳು. ಯೂಟ್ಯೂಬಿಂದ ಅದಕ್ಕೆ ಅಂತ ಏನಪ್ಪ ಅದು ಟೈಮಿಂಗ್ಸ್ ಇರುತ್ತೆ. ವಾಚಿಂಗ್ ಅವರ್ಸ್ ಆಗಿರ್ಬೋದು, ಆಮೇಲೆ ಶಾರ್ಟ್ಸ್ ವೀಡಿಯೋಸು. 1 ಕೋಟಿ ವ್ಯೂಸು, 1 ಕೋಟಿ ವ್ಯೂಸ್ ಬರಬೇಕು ಅಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಹೇಳಿ ನಾವು. ತುಂಬ ಕಷ್ಟ ಇದೆ ಯೂಟ್ಯೂಬ್. ಹೇಳ್ದಷ್ಟು ಎಲ್ಲರೂ ಹೇಳ್ತಾ ಇರ್ತಾರೆ, ಎಲ್ಲರೂ ಯೂಟ್ಯೂಬ್ ಇಳಿದ್ಬಿಡ್ತಾರೆ ಯೂಟ್ಯೂಬ್ ಮಾಡೋಕ್ಕೆ ಅಂತ. ಬಟ್ ತುಂಬ ಜನಕ್ಕೆ ಕೈಲಿ ಆಗೋಲ್ಲ. ಒಂದು ವೀಡಿಯೋ, ನಮ್ಮ ಪ್ರಕಾರ ಒಂದು ವೀಡಿಯೋ ಹಾಕ್ತಾರೆ. ಇವಾಗ ಪ್ರೆಸೆಂಟ್ ಒಂದು ವೀಡಿಯೋ ಹಾಕ್ತಾರೆ ಅನ್ಕೋ, ಅದು ಕ್ಲಿಕ್ ಆಗೋಲ್ಲ, ಅವಾಗ ಬಿಟ್ಬಿಡ್ತಾರೆ, ಮೂಡ್ ಆಫ್ ಆಗಿಬಿಡುತ್ತೆ. ಒಂದು 2-3 ವೀಡಿಯೋ ಹಾಕ್ತಾರೆ, ಕ್ಲಿಕ್ ಆಗೋಲ್ಲ, 10 ವ್ಯೂಸ್ ಬರುತ್ತೆ, ಕ್ಲಿಕ್ ಆಗೋಲ್ಲ, ಬಿಟ್ಬಿಡ್ತಾರೆ. ತಿರ್ಗಾ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಜನಕ್ಕೆ ಬರೋಲ್ಲ ಇವಾಗ. ಕರೆ ಫಾಸ್ಟಾಗಿದ್ದಾರೆ ಎಲ್ಲ, ಇನ್ಸ್ಟೆಂಟಾಗಿ ದುಡ್ಡು ಬೇಕು ಎಲ್ರಿಗೂ. ಇವಾಗ ಹಾಕಿರೋದು ವೀಡಿಯೋ ಹಾಕ್ತೀನ, ನಾಳೆನೇ ಬರಬೇಕು. ಮನೆಗಳಲ್ಲೂ ಕೇಳೋದು ಅಷ್ಟೇ. ಈಗ ವೀಡಿಯೋ ಹಾಕಿದ್ರೆ ನಾಳೆ ದುಡ್ಡು ಬಂತ. ಅಷ್ಟು ಸುಲಭವಾಗಿ ಬರೋಂಗಿದ್ರೆ ಯಾರು ಹೆಂಗೆ ಕಷ್ಟ ಬಿಟ್ಟು ಕೆಲಸ ಮಾಡೋಕ್ಕಾಯಿತು? ಕಲಾಸಿಪಳ್ಳಿ ಮಾರ್ಕೆಟಲ್ಲಿ ಪಾಪ ಕಷ್ಟ ಬಿಟ್ಟು ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರೊಳಗೆ ಕಷ್ಟ ಬಿದ್ದು ಹೆಂಗೆ ಕೆಲಸ ಮಾಡೋಕ್ಕಾಯಿತು? ಎಲ್ಲ ಯೂಟ್ಯೂಬ್ಗೆ ಬಂದುಬಿಟ್ಟು ಇಳಿಬೋಯ್ತಲ್ಲ. ಯೂಟ್ಯೂಬಲ್ಲಿ ಅದೇ ಹೇಳಿದ್ವಲ್ಲ, ಹೊಸ ಕ್ರಿಯೇಟಿವಿಟಿ ಇರಬೇಕು, ಕಂಟೆಂಟ್ ಕೊಡಬೇಕು. ಏನಾದ್ರು ಒಂದು ವೀಡಿಯೋ ಡೈಲಿ ಫಸ್ಟ್ ನಾವೇನಂತ ತಗೋಬೇಕು, ಇದನ್ನ ಒಂದು ನಾರ್ಮಲಾಗಿ ಕೆಲಸ ಮಾಡಿಕೊಂಡು ಸುಮ್ಮನೆ ಏನೋ ವೀಡಿಯೋ ಮಾಡಿ ಹಾಕ್ತಾ ಇರಬೇಕು. ಲಾಸ್ಟ್ ಒಂದು ಕ್ಲಿಕ್ ಆದರೆ ಈ ಪ್ಲ್ಯಾಟ್ಫಾರ್ಮಿಗೆ ಬರಬೇಕು ನನ್ನ ಪ್ರಕಾರ. ಯೂಟ್ಯೂಬಲ್ಲಿ ಇಷ್ಟೊಂದೆಲ್ಲ ಐತೆ ಅಂತ ದೇವರಾಣೆಗೂ ಗೊತ್ತಿಲ್ಲ ಗುರು. ಬಟ್ ಇಲ್ಲ, ಇದರಿಂದನೂ ಯೂಟ್ಯೂಬಿಂದನೂ ಒಂದು ರೇಂಜಿಗೆ ಬೆಳೆದಿದೆ ಇದ್ದಾರೆ. ಮೇಯ್ನ್ ಚಾನಲ್ ಬಂದು ಮಿಸ್ಟರ್ ಬೀಸ್ಟ್ ಅವ್ರ ಚಾನಲ್ಗಳನ್ನ ನೋಡಿದ್ರೆ ಹತ್ತತ್ರ ಅವ್ರು ಮಿಲಿಯನ್ ಗಟ್ಟಲೆ ದುಡಿತಾ ಇದ್ದಾರೆ ಯೂಟ್ಯೂಬಲ್ಲಿ ಅವರು. ಬಟ್ ಅವ್ರ ಚಾನಲ್ ಸ್ಟಾರ್ಟ್ ಮಾಡಿದ್ದು ತೊಗೊಂಡ್ರೆ 2011ರಿಂದ ಅವರು ಚಾನಲ್ ಸ್ಟಾರ್ಟ್ ಮಾಡಿರೋದು, ಮಿಸ್ಟರ್ ಬೀಸ್ಟ್ ಅನ್ನೋ ಚಾನಲ್ಲು. ಬಟ್ 2014ವರೆಗೂ ಪಾಪ ಫಸ್ಟ್ ಇಯರ್ ಅಂತೂ ಸಬ್ಸ್ಕ್ರೈಬರ್ಸೇ ಇಲ್ಲ, ವೀಡಿಯೋಸ್ ಆಗ್ತಾಯಿದ್ರು. 2014-15ರಲ್ಲಿ 30,000 ಸಬ್ಸ್ಕ್ರೈಬರ್ ಆಗಿದೆ ಮಿಸ್ಟರ್ ಬೀಸ್ಟ್ಗೆ. ಅವಾಗಿಂದ ಕಂಟಿನ್ಯೂ ಹಂಗೆ ಏರ್ತಾ ಇವಾಗ ಹತ್ತತ್ರ 400 ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ವೀಡಿಯೋಸ್ಗೆ. ಬಟ್ ಕಂಟೆಂಟು, ಕ್ರಿಯೇಟಿವಿಟಿ ಹೊಸ್ದಾಗಿ ಹಂಗೆ ಕೊಡ್ತಿದ್ದಾರೆ ಅವರು. ಕ್ವಾಲಿಟಿ ಯೂಟ್ಯೂಬಲ್ಲಿ ಕೊಟ್ಟರೆ ಚೆನ್ನಾಗಿ ಓಡುತ್ತೆ ಅಷ್ಟೇ. ಒಳ್ಳೆ ದುಡ್ಡು ಮಾಡ್ಬೋದಾ ಇಲ್ವಾ? ಯೂಟ್ಯೂಬಿಂದ ನಂಬ್ಕೊಂಡ್ರೆ ಮಾಡ್ಬೋದು, ಮಾಡಲ್ಲ ಅಂತ ಏನು ಹೇಳೋಂಗಿಲ್ಲ. ಆಲ್ಮೋಸ್ಟ್ ನಮ್ಮ ಕನ್ನಡ ಯೂಟ್ಯೂಬರ್ಸೇ ಎಷ್ಟು ಜನ ದುಡ್ಡು ಮಾಡ್ತಾಯಿದ್ರು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಅದೊಂದೇ ಅಲ್ವಲ್ಲ, ಯೂಟ್ಯೂಬಿಂದ ಬರೋ ದುಡ್ಡು ಒಂದೇ ಅಲ್ವಲ್ಲ, ಪ್ರಮೋಷನ್ ಸಿಗುತ್ತೆ ನಮಗೆ. ಬಟ್ ಅದೇ ಈಗ ಪಾಪ ನಮ್ಮಂಥವ್ರು ಏನು ಮಾಡ್ತೀವಿ, ಮಿಡ್ಲ್ ಕ್ಲಾಸ್ ಜನಗಳು ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ಬರುತ್ತೆ ಅನ್ನೋ ಆಸೆಗೆ ಎಲ್ಲ ಬಿಟ್ಬಿಟ್ಟು ಮಾಡೋಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಯಾವುದು ಸಡನ್ ಇನ್ಸ್ಟೆಂಟಾಗಿ ಯಾವುದು ಬರೋಕ್ಕೆ ಹೋಗಲ್ಲ. ಅದಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಟೈಮ್ ಕಾಯ್ಬೇಕಷ್ಟೇ ನಾವು. ಟೈಮ್ ಕಾಯಿದ್ರೆ ಥರ ಸ್ಟಾಕ್ ಮಾರ್ಕೆಟ್ ಥರ. ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಥರ ನಮ್ಮದು ಯೂಟ್ಯೂಬ್ ಅನ್ನೋದು. ಈಗ ಹಾಕೊಂಡು ಹೋಯ್ತಾ ಇದ್ರೆ ಲಾಂಗ್ ಟರ್ಮಲ್ಲಿ ಬರುತ್ತೆ. ಇದರಲ್ಲಿ ನಾವು ಕಂಟೆಂಟು, ಇಂಟ್ರೆಸ್ಟು ಎಲ್ಲ ಕೊಟ್ಟು ಮಾಡಿದ್ರೆ ಯಾವುದೋ ಒಂದು ದಿನ ಸಕ್ಸಸ್ಫುಲ್ ಅಂತೂ ಆಗುತ್ತೆ. ದುಡ್ಡು ಎಷ್ಟು ಬರ್ಬೋದು ಅಂತ. ಒಂದು ವೀಡಿಯೋಗೆ ಇಷ್ಟು ಅಂತನಾ ಹೆಂಗೆ? ಒಂದು ವೀಡಿಯೋಗೆ RPM ಅಂತ ಇರುತ್ತೆ. RPM ಅವ್ರ ರೇಟ್ ಓದಂಗೆ. ಇವಾಗ ಟೆಕ್ನಾಲಜಿ ವೀಡಿಯೋಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ನಮ್ಗೆ ಯಾವತ್ತೂ ಬಂದಿಲ್ಲ ದುಡ್ಡು.
ನಾವು ಕೇಳ್ಪಟ್ಟಿದ್ದೀವಿ ಟೆಕ್ನಾಲಜಿ ವೀಡಿಯೋಸ್ಗೆ ಆರ್ ಪಿ ಎಮ್ ಜಾಸ್ತಿ ಇರುತ್ತೆ ಹೋಗುತ್ತೆ. ಆಮೇಲೆ ನಮ್ಮದು ಇವಾಗ ಬೆಂಗಳೂರಿಂದ ನಾವು ವೀಡಿಯೋಸ್ ಹಾಕಿದ್ರೆ ಹಳ್ಳಿಗಳ ಸೈಡ್ ನೋಡಿದ್ರೆ ರೆವಿನ್ಯೂ ರೇಟ್ ಕಡಿಮೆ ಇರುತ್ತೆ, ಆರ್ ಪಿ ಎಮ್ ಕಡಿಮೆ ಇರುತ್ತೆ. ಅದೇ ನೀವು ಬೆಂಗಳೂರಿಂದ ಹಾಕ್ಬಿಟ್ಟು ಯು ಎಸ್ ಎಲ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಒಳ್ಳೆ ಆರ್ ಪಿ ಎಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರು ಡಾಲರ್ಸ್ ಅಲ್ಲ, ನಮ್ದು ರುಪೀಸು US ಡಾಲರ್ಸ್ ಲೆಕ್ಕದಲ್ಲಿ ಇದು ಮಾಡ್ತಾರೆ ಅವರು, ಆರ್ ಪಿ ಎಮ್ ಜಾಸ್ತಿ ಮಾಡ್ತಾರೆ. ದುಬೈ ಇಂಥ ಕಡೆ ಎಲ್ಲ ಜಾಸ್ತಿ ಇದಿದೆ. ಅದಕ್ಕೆ ಯೂಟ್ಯೂಬರ್ಸ್ ಎಲ್ಲ ಮಿಲಿಯನ್ಸ್ ದುಡಿತಾ ಇದ್ದಾರೆ. ಕನ್ನಡ ಯೂಟ್ಯೂಬರ್ಸೇ ನೋಡಿ ಆಲ್ಮೋಸ್ಟ್ ಎಲ್ಲರೂ ನೋಡು, ಒಬ್ಬೊಬ್ಬರು ಎಷ್ಟೊಂದು ಚಾನಲ್ಗಳಿದೆ. ಮನೆ ತೊಗೊಂಡಿದ್ದಾರೆ, ಇಲ್ಲ ಅಂತ ಸುಳ್ಳು ಹೇಳ್ಬಾರ್ದು, ಮನೆ ತೊಗೊಂಡು. ಬಟ್ ತಕ್ಷಣಕ್ಕೆ ಯಾರೂ ಆಗಿಲ್ಲ, ಅಲ್ಲಿ ಟೈಮ್ ತೊಗೊಳುತ್ತೆ, ಅದಕ್ಕೆ ಒಂದು ಟೈಮ್ ತೊಗೊಳುತ್ತೆ. ಆ ಟೈಮ್ಗೋಸ್ಕರ ನಾವು ಕಾಯಬೇಕು, ಡೈಲಿ ಮಾಡ್ತಾ ಇರಬೇಕು. ಆದರೆ ₹1 ನಾವು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು.